ಎಸ್ ಥ್ಯಾಂಕ್ ಯು. ನಾನು ಮಾರುತಿ BM ಹಾವೇರಿ ಜಿಲ್ಲೆಯ ಜಿಲ್ಲಾವರ್ತಿಗಾರ. ನೋಡಿ, ಇವತ್ತು ನಿಮ್ಮೂರು ಸುದ್ದಿ ತಂದಿದ್ದೇನೆ. ಅದೇನು ಅಂತಂದರೆ ರೈತರ ಸಂಕಷ್ಟದ ಸ್ಟೋರಿ ಇದು. ರೈತರು ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸ್ತಾನೆ ಬರ್ತಾ ಇದ್ದಾರೆ. ಮಳೆ ಆಗಿರ್ಬೋದು, ಇನ್ನು ಬೋರ್ವೆಲ್ಗಳ ಸಮಸ್ಯೆ ಆಗಿರ್ಬೋದು, ಜೊತೆಗೆ ನದಿ ನೀರನ್ನು ಕೂಡ ಸಂಗ್ರಹಣೆ ಮಾಡೋಕ್ಕಾಗದಿರುವಂಥ ಸಮಸ್ಯೆನೂ ಕೂಡ ಆಗಿರ್ಬೋದು. ಇನ್ನು ಬೆಳೆದಂಥ ಬೆಳೆ ಕೂಡ ಕೈಗೆ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಇದೀಗ ಜಿಂಕೆಗಳ ಕಾಟ ಪ್ರಾರಂಭ ಆಗಿರುವಂಥದ್ದು ದೃಶ್ಯದಲ್ಲಿ ನೋಡ್ತಿರುವಾಗ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಇದೇ ರೀತಿಯಾಗಿ ಬೆಳೆದ ಬೆಳೆಗೆ ಇದೀಗ ಮಳೆ ಇಲ್ಲ ಅನ್ನೋ ಒಂದು ಸಂಕಷ್ಟದಲ್ಲಿದ್ದರೆ ರೈತರು ಸಾಕಷ್ಟು ಕಷ್ಟಪಟ್ಟು ಬೆಳೆ ಬೆಳೀತಿದ್ದಾರೆ. ಅದಕ್ಕೆ ಕೀಟಗಳ ಬಾಧೆ ಕೂಡ ಉಂಟಾಗಿದೆ. ಸೋಯಾಬೀನ್, ಹತ್ತಿ, ಶೇಂಗಾ, ಗೋವಿನ ಜೋಳ ಈ ರೀತಿ ಮುಂತಾದ ಬೆಳೆಗಳನ್ನು ಹಾವೇರಿ ಜಿಲ್ಲೆಯ ರೈತರು ಬೆಳೀತಾರೆ. ಆದರೆ ಆ ಬೆಳೆದಂಥ ಬೆಳೆ ಬೆಳೆದು ಈಗ ಮಳೆ ಬೇಕು ಅನ್ನೋ ಸಂದರ್ಭದಲ್ಲಿ ಜಿಂಕೆಗಳು ಸಾಲು ಹಿಡಿದು ಆ ಜಮೀನನ್ನು ಖಾಲಿ ಮಾಡ್ತಾ ಇದ್ದಾವೆ. ಕಾರಣ ಏನಂದರೆ ಮೊಳಕೆ ಒಡೆಯುವಂತಹ ಬೀಜಗಳಿರ್ತವೆ. ಆ ಬೀಜಗಳನ್ನೇ ಟಾರ್ಗೆಟ್ ಮಾಡುವಂಥ ಕಾಡು ಪ್ರಾಣಿಗಳೇನಿದ್ದಾವೆ ಅವು ಕೂಡ ಈಗ ನಾಡಿಗೆ ಬಂದು ಅಂದರೆ ಜಮೀನುಗಳಲ್ಲಿ ಬೆಳೆದಂಥ ಅಷ್ಟೂ ಬೆಳೆಗಳನ್ನು ತಿಂದು ತೆಗೆಯುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾವೆ. ಇನ್ನು ರೈತರು ಕೂಡ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಸೋಯಾಬೀನ್ ಆಗಿರ್ಬೋದು, ಗೋವಿನ ಜೋಳ ಆಗಿರ್ಬೋದು ಬಿತ್ತಿದ್ದಾರೆ. ಅದು ಇನ್ನೇನು ಮೊಳಕೆ ಒಡೆದು ಬೆಳೆ ಬೆಳೀತದೆ ಅನ್ನೋ ಒಂದು ಅಷ್ಟರಲ್ಲೇ ಈಗ ಜಿಂಕೆಗಳು ಸಾಲು ಹಿಡಿದು, ಅದು ಕೂಡ ನೂರಾರು ಜಿಂಕೆಗಳು ಸಾಲು ಹಿಡಿದು ಜಿಂಕೆಗಳಿದೀಗ ಜಮೀನುಗಳಿಗೆ ನುಗ್ಗಿ ಅವುಗಳನ್ನು ತಿನ್ನೋ ಕೆಲಸಕ್ಕೆ ಕೈ ಹಾಕಿದ್ದಾವೆ. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಇದೀಗ ನಾನು ದೇವಗಿರಿಯ ಒಂದು ಜಮೀನಲ್ಲಿದ್ದೇನೆ. ಆ ಜಮೀನಿನಲ್ಲಿರ್ತಕ್ಕಂಥ ಸೋಯಾಬೀನ್ ಏನು ಬೆಳೆ ಬೆಳೆದಿದ್ದಾರೆ, ಆ ಸೋಯಾಬೀನನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಜಿಂಕೆಗಳು ಮುಂದಾಗಿದ್ದಾವೆ. ಸರಿಸುಮಾರು 50ಕ್ಕೂ ಅಧಿಕ ಜಿಂಕೆಗಳು ಇದೀಗ ದೃಶ್ಯದಲ್ಲಿ ನೋಡ್ತಿರ್ಬೋದು ತಾವು. ಇನ್ನು ಅಕ್ಕಪಕ್ಕದ ಜಮೀನುಗಳಲ್ಲಿ ಕೂಡ ಈ ಜಿಂಕೆಗಳು ಕೂಡ ಇರುವಂಥದ್ದು. ಈ ಜಿಂಕೆಗಳು ಒಂದು ಬಾರಿ ಏನಾದರೂ ಹಿಂಡು ಸಮೇತವಾಗಿ ಒಂದು ಜಮೀನಿಗೆ ಬಂದರೆ ಸಾಕು, ಸಾಕಷ್ಟು ಜಮೀನಲ್ಲಿ ಇರತಕ್ಕಂಥ 1 ಅಥವಾ 2 ಎಕರೆ ಜಮೀನನ್ನು ಸಂಪೂರ್ಣವಾಗಿ ನಾಶ ಮಾಡುವ ಪ್ರಕ್ರಿಯೆ. ಅಂದರೆ ಒಂದು ಕಡೆಗೆ ಊಟವನ್ನು ಅಂದರೆ ಹಸಿವನ್ನು ನೀಗಿಸ್ಕೊಳ್ಳಿಕ್ಕೆ ಈ ರೀತಿ ಕಾಡಿಂದ ನಾಡಿಗೆ ಬಂದು ಜಮೀನಿರ್ತಕ್ಕಂಥ ಅಷ್ಟೂ ಬೆಳೆದಂತಹ ಬೆಳೆಯನ್ನು ನಾಶ ಮಾಡೋದು ಪ್ರವೃತ್ತಿಯನ್ನು ಈ ಜಿಂಕೆಗಳು ಮಾಡ್ತದೆ. ಒಂದು ಕಡೆ ಕಾಡು ಹಂದಿಗಳ ಕಾಟ ಆಗಿರ್ಬೋದು ಅಥವಾ ಜಿಂಕೆಗಳ ಕಾಟ ಆಗಿರ್ಬೋದು, ಅಷ್ಟು ಕೂಡ ಇದೀಗ ಸಂಪೂರ್ಣವಾಗಿ ಜಮೀನುಗಳು ನುಗ್ಗಿದ್ವು ಅಂತಂದರೆ ಈ ರೀತಿಯಾಗಿ ಜಮೀನನ್ನು ನಾಶ ಮಾಡಲಿಕ್ಕೆ ಮುಂದಾಗ್ತದೆ. ಪ್ರಮುಖವಾಗಿ ಸೋಯಾಬೀನ್ ಬೀಜ ಏನು ಹಾಕಿದ್ರು ಮಳೆ ಪರವಾಗಿಲ್ಲ. ಈಗ ಸದ್ಯಕ್ಕೆ ಕಳೆದ 1 ವಾರದಿಂದ ಹಾವೇರಿ ಜಿಲ್ಲೆಯಲ್ಲಿ ಮಳೆ ಸುರಿತಾ ಇದೆ. ಹೀಗಾಗಿ ಆ ಮಳೆಯಿಂದ ಏನು ಮೊಳಕೆ ಹೊಡೆದಂತಹ ಬೀಜಗಳಿದ್ವು ಆ ಬೀಜಗಳನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಅಂದರೆ ಸಾಲು ಹಿಡಿದು ತಿನ್ನುವ ಪ್ರಕ್ರಿಯೆಗೆ ಜಿಂಕೆಗಳು ಕೈ ಹಾಕಿರುವಂಥದ್ದು. ಈಗ ನೋಡ್ತಿರೋ ದೃಶ್ಯದಲ್ಲಿ ಯಾವ ರೀತಿ ಕರ್ಜಗಿ ಗ್ರಾಮದ ಇದನ್ನು ದೇವಗಿರಿ ಗ್ರಾಮದ ಜಮೀನಿದೆ, ಆ ಜಮೀನಲ್ಲಿ ಸೋಯಾಬೀನ್ ಬೀಜಕ್ಕೆ ಅಂದರೆ ಸೋಯಾಬೀನ್ ಬೆಳೆದಂಥ ಜಮೀನನ್ನೇ ಆಯ್ಕೆ ಮಾಡಿಕೊಂಡಂಥ ಜಿಂಕೆಗಳು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾವೆ. ರೈತರು ಒಂದಲ್ಲ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಮಳೆಯ ಕಾಟ ಒಂದೆಡೆ ಆದರೆ ಬೋರ್ವೆಲ್ಗಳಲ್ಲಿ ನೀರು ಸಿಗದ ಸಮಸ್ಯೆ ಆಗ್ತಾ ಇರೋದು, ಇದೆಲ್ಲವನ್ನು ಅನುಭವಿಸೋದಲ್ಲದೆ ಈಗ ಜಿಂಕೆಗಳ ಹಾವಳಿಯು ಕೂಡ ತುತ್ತಾಗಿದ್ದಾರೆ ಅಂತಲೇ ಹೇಳ್ಬೋದು. ಈಗಾದರೂ ಏನು ಅರಣ್ಯ ಇಲಾಖೆ ಅಧಿಕಾರಿಗಳ ಕಡೆ ಗಮನ ಹರಿಸಬೇಕು ಅಂತೇಳಿ ರೈತರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಇದಾಗಿತ್ತು